ಒಂದು ಹಾಡು ಹೇಳ್ತೀನಿ, ಅವಾಗ ಎಲ್ಲರೂ ಇಲ್ಲೇ ಬಂದು ಸೇರ್ತಾರೆ. ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ, ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ, ಈ ಸುಗ್ಗಿ ತಂದವರಾರಮ್ಮ, ನಮ್ಮಮ್ಮ ನಮ್ಮಮ್ಮ ಈ ಹುಗ್ಗಿ ತಂದವರಾರಮ್ಮ, ಭೂಮಿ ತಾಯಮ್ಮ ಈ ಅಂಬಲಿ ತಂದವರಾರಮ್ಮ, ನಮ್ಮಮ್ಮ ನಮ್ಮಮ್ಮ ಈ ಒಕ್ಕಲಿ ತಂದವರಾರಮ್ಮ, ಭೂಮಿ ತಾಯಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಎಲ್ಲದೇನು ಕರುಣೆ ಪ್ರೀತಿಯೋ, ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ, ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಓಹೋ ಚೆನ್ನಪ್ಪ ಬಾರಯಲ್ಲಿ, ಅವ ನಿಂಗವ ಬಾರವ ಎಲ್ಲಿ, ಅಲ್ಲಿ ನೋಡು ಮುಂಗಾರು ಮಳೆ ಬೇರೆ ಬರ್ತೈತೆ. ಒಂದು ಕಡೆ ರಾಗಿ ಬಿತ್ತಿದೀವಿ, ಇನ್ನೊಂದು ಕಡೆ ತೆನೆ ಬೇರೆ ಬೆಳಿಬೇಕು, ರಾಶಿ ಮಾಡಬೇಕು, ಒಕ್ಕಣೆ ಮಾಡಬೇಕು. ಚೆನ್ನಪ್ಪ ಇವನ್ನೆಲ್ಲ ಯಾವಾಗ ಮಾಡಬೇಕು? ಸುಗ್ಗಿ ಹಬ್ಬ ಬೇರೆ ಹತ್ತಿರ ಬರ್ತೈತೆ, ಬೇಗ ಕರೀಯಲ್ಲ ನಾನು. ಆಯ್ತು ಪಟೇಲ್ರೆ, ಇವತ್ತೇ ಈಗಲೇ ಎಲ್ಲರನ್ನೂ ಕರ್ಕೊಂಡ್ಬರ್ತೀನಿ.
ಸುದ್ದಿ ಸಂಭ್ರಮ. ಹಿಂದಿನ ಕಾಲದಲ್ಲಿ ನಮ್ಮ ಊರಿನ ಹಳ್ಳಿ ಜನರು ದಿನವಿಡೀ ಕೆಲಸ ಮಾಡಿ ತುಂಬ ಆಯಾಸವಾಗ್ತಿದ್ರು. ಮನೋರಂಜನೆಗಾಗಿ ಆಗ ಟಿ ವಿ ಅಥವಾ ರೇಡಿಯೋ ಇಂತಹ ಯಾವುದೇ ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಆದರೆ ಅವ್ರು ಏನು ಮಾಡ್ತಿದ್ರು ಗೊತ್ತಾ? ಅವರು ತಮ್ಮದೇ ಹಾಡುಗಳನ್ನು ರಚಿಸಿ ಒಟ್ಟಿಗೆ ಕೂತು ಹಾಡುತ್ತಾ ಕುಣಿಯುತ್ತಾ ಖುಷಿಯಾಗ್ತಿದ್ರು. ಅದೇ ನಮ್ಮ ಜಾನಪದ ಹಾಡುಗಳು. ಈ ಜಾನಪದ ಹಾಡುಗಳು ನಮ್ಮನ್ನೆಲ್ಲ, ನಮ್ಮ ಜನರು ಮತ್ತು ನಮ್ಮ ಕಥೆಗಳನ್ನು ಹೇಳುತ್ತವೆ. ಹಬ್ಬಗಳಲ್ಲಿ, ಸಂಭ್ರಮಗಳಲ್ಲಿ, ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಇವು ನಮ್ಮ ಜೊತೆ ಇರುತ್ತವೆ. ಗಲ್ಲು ಗಲ್ಲಿನ ನಾಗೇಚೆ, ಭಾಗ್ಯದ ಬಳೆಗಾರ, ಕೊಡಗಾನ ಕೋಳಿ ನುಡಿತ, ಇವು ಕೇವಲ ಹಾಡುಗಳಲ್ಲ, ಇವು ನಮ್ಮ ಸಂಸ್ಕೃತಿಯ ನೆನಪುಗಳು. ಇಂದು ನಮ್ಮ ಮಕ್ಕಳು ಈ ಹಳೆಯ ಸುಂದರ ಜಾನಪದ ಹಾಡುಗಳನ್ನು ಹೊಸ ಶೈಲಿಯಲ್ಲಿ ನಿಮ್ಮ ಮುಂದೆ ತಂದು ನಮ್ಮ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುತ್ತಿದ್ದಾರೆ. ಇದು ನಮ್ಮ ಕನ್ನಡ ಜಾನಪದದ ಸೌಂದರ್ಯಕ್ಕೆ ಒಂದು ಚಿಕ್ಕ ಗೌರವ.
ಸುಂದರವಾಗಿತ್ತು ನಮ್ಮ ಬೆಂಗಳೂರು ಮಕ್ಕಳ ಪರ್ಫಾರ್ಮೆನ್ಸ್. ಇದರ ನಿರ್ದೇಶನ ಮತ್ತು ನೃತ್ಯ ಸಂಯೋಜನೆ ಮಾಡಿದವರು ಶೋಭಿತಾ ಕಲ್ಲುರಾಯ ಹಾಗೂ ಇದಕ್ಕೆ ಸಹಾಯ ಮತ್ತು ಬೆಂಬಲ ನೀಡಿದ ಲಕ್ಷ್ಮಿ, ಚೈತ್ರ, ವಿದ್ಯಾ, ಅಖಿಲ, ನಿರುಪಮ ಮತ್ತು ವಿಜಯಶ್ರೀ ಅವರಿಗೂ ಧನ್ಯವಾದಗಳು. ಈಗ ಗಿರೀಶ್ ಅವರಿಂದ ಇನ್ನೊಂದು ಪ್ರಕಟಣೆ.